ನಾವು ರಾಜಕಾರಣಿಗಳಿರ್ಬೋದು, ಧರ್ಮಗುರುಗಳಿರ್ಬೋದು, ಬಹಳ ಜವಾಬ್ದಾರಿಯಿಂದ ಮಾತನಾಡಬೇಕು. ಒಂದು 4 ಜನ ನಮ್ಮ ಮಾತು ಕೇಳ್ತಾ ಇದಾರೆ ಅಂದ ತಕ್ಷಣನೇ ನಾವು ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಮಾತಾಡೋದಲ್ಲ. ಪ್ರಬುದ್ಧತೆಯಿಂದ ವಿಚಾರಗಳನ್ನ ಆಳವಾಗಿ ತಿಳ್ಕೊಂಡು ನಾಲ್ಗೆ ಮೇಲೆ ಹಿಡಿತ ಇಟ್ಕೊಂಡು ನಾವು ಮಾತನಾಡಿದ್ರೆ ಒಳ್ಳೇದು. ಒಂದೊಂದ್ಸರಿ ಯಾಕಂದ್ರೆ ನಮ್ಗೆ ಸರಿನೋ ತಪ್ಪೋ ನಮ್ಗೆ ಜನರ ಮೇಲೆ ಪ್ರಭಾವ ಬೀರೋ ಕೆಪಾಸಿಟಿ ಇದೆ. ಅದು ಕಿಶೋರ್ ಅವ್ರಿರ್ಬೋದು, ನಾನಿರ್ಬೋದು, ಅಮೀನ್ ಮಟ್ಟು ಅವ್ರಿರ್ಬೋದು. ವಿ ಹ್ಯಾವ್ ದ ಪವರ್ ಟು ಇನ್ಫ್ಲೂಯೆನ್ಸ್ ಪೀಪಲ್. ಸೊ ಎಲ್ಲಿ ತನಕ ಧರ್ಮಗುರುಗಳು, ರಾಜಕಾರಣಿಗಳು ನಾವು ಪ್ರಬುದ್ಧತೆಯಿಂದ ನಾವು ಮಾತನಾಡೋದಿಲ್ವೋ ಅಲ್ಲಿ ತನಕ ಈ ಸಮಾಜದಲ್ಲಿ ನಾವು ಸೌಹಾರ್ದತೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನಮ್ಮ ನಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾತನಾಡ್ತೀನಿ. ನಾನು ಯಾವ ಪೊಲಿಟಿಷಿಯನ್ ಅಂತೀನಿ. ಈಗ ನಾನು ಅಮೀನ್ ಮಟ್ಟು ಅವರಿಗೆ ಅವ್ರು ಹೇಳ್ದಂಗೆ, ಸರ್ ನೀವೆಲ್ಲ ನಮ್ಗೆ ಹಿಂಗೆಲ್ಲ ಬೋಧನೆ ಕೊಡ್ತೀರ, ನಾವು ಹೋಗಿ ಇದು ಆಗ್ಬಿಟ್ರೆ ರಾಜಕೀಯ ಹುತಾತ್ಮರ ಆಗ್ಬಿಡ್ತೀವಿ ನಾವು ಅಂತ. ಆದ್ರೆ ಮಾತನಾಡೋದು ಅಗತ್ಯ ಇದೆ. ಯಾಕಂದ್ರೆ ನಾವು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಬಗ್ಗೆ ನಾವು ಬರೇ ಸ್ಪೀಚ್ ನಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ. ಅದು ನಾವು ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಒಂದು ಪ್ರಬುದ್ಧ ಸಮಾಜವನ್ನ ನಿರ್ಮಾಣ ಮಾಡಬೇಕು, ಒಂದು ಸಮೃದ್ಧ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಆ ಹಾದಿನಲ್ಲಿ ನಡಿಬೇಕಾಗ್ತದೆ. ಹಾದಿ ಸುಲಭ ಅಲ್ಲ. ಇದ್ರೆ ಏನು ಅರಾಜಕತೆ ಆಗುತ್ತೆ. ಸಮಸ್ಯೆ ಏನ್ ಬರ್ತಾ ಇರೋದಂದ್ರೆ ಧರ್ಮಗುರುಗಳು, ಕೆಲವು ರಾಜಕಾರಣಿಗಳು ಈ ನಮ್ಮ ಗ್ರಂಥಗಳೇನಿದೆ ಅವ್ರದಾದಂತ ಒಂದು ಇಂಟರ್ಪ್ರಿಟೇಷನ್ ತರ್ತಾ ಇದ್ದಾರೆ. ಯಾಕಂದ್ರೆ ನಮ್ಗಂತೂ ಓದಕ್ ಟೈಮ್ ಇಲ್ಲ. ರಾಮಾಯಣ ವಾಲ್ಮೀಕಿ ರಾಮಾಯಣನೇ ಬೇರೆ, ಇವಾಗ ಆಗ್ತಾ ಇರೋ ರಾಮಾಯಣನೇ ಬೇರೆ. ನಮಗೆ ಓದಕ್ ಟೈಮ್ ಇಲ್ಲ. ಸೊ ಯಾರು ನಮ್ಮ ಗುರುಗಳು ಯಾರು ಹೇಳ್ತಾರೆ, ಧರ್ಮಗುರುಗಳು ಯಾರು ಹೇಳ್ತಾರೆ, ಮಠಾಧೀಶ್ವರಗಳು ಯಾರು ಹೇಳ್ತಾರೆ ಅದನ್ನೇ ನಾವು ಕೇಳಬೇಕು. ಆ ಪ್ರವಚನದಲ್ಲಿ ಏನ್ ಹೇಳ್ತಾರೆ ಅದನ್ನ ನಾವು ನಂಬ್ತೀವಿ. ಆದ್ರೆ ಯಾವ ಧರ್ಮದಲ್ಲೂ ಕೂಡ ದ್ವೇಷ ಸಾಧಿಸಬೇಕು ಅಂತ ಎಲ್ಲೂ ಬರೆದಿಲ್ಲ. ನನ್ನ ತಿಳುವಳಿಕೆ ಬಗ್ಗೆ ನನಗೆ ತಿಳಿದಷ್ಟು ಯಾವ ಗ್ರಂಥದಲ್ಲೂ ಇಲ್ಲ, ಯಾವ ಧರ್ಮದಲ್ಲೂ ಇಲ್ಲ. ಈಗ ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ ಬಸವಣ್ಣನವರು. ಬುದ್ಧನೂ ಅದೇ ಹೇಳೋದು, ಪ್ರಜ್ಞಾ ಕರುಣ ಅಂತ. ಪ್ರಜ್ಞಾ ಅಂದ್ರೇನು? ವಿಸ್ಡಮ್. ಕರುಣ ಅಂದ್ರೆ ದಯೆ. ಬುದ್ಧನೂ ಹೇಳಿದಂತೆ ಬಸವಣ್ಣನವರು ಹೇಳಿದ್ದಾರೆ. ಬಸವಣ್ಣನವರು ಯಾವತ್ತು ನೀನು ಗಾಣಿಗೆಯರು, ನೀವು ರೆಡ್ಡಿ ಲಿಂಗಾಯತ್ತು, ನೀವು ಬೇರೆಯವರು ಅಂತ ಹೇಳಿಲ್ಲ. ಅಥವಾ ಬುದ್ಧನು ನೀವು ಮಹಾಯಾನ, ನೀನ್ ಬೇರೆ ಯಾರ ಅಂತ ಹೇಳಿಲ್ಲ, ನವಯಾನ ಅಂತ ಏನು ಹೇಳಿಲ್ಲ. ಅದೆಲ್ಲ ನಾವು ನಾವೇ ಮಾಡ್ಕೊಂಡಿರೋದು ನಮ್ಮ ಅನುಕೂಲಕ್ಕೋಸ್ಕರ, ನಮ್ಮ ರಾಜಕೀಯ ಅನುಕೂಲಕ್ಕೋಸ್ಕರ. ಈ ಜಾತಿ ವ್ಯವಸ್ಥೆ ಏನಿದೆ ಇದು ನಾವು ಮಾಡ್ಕೊಂಡಿರೋದು. ಯಾವ್ದ್ರಲ್ಲೂ ಇಲ್ಲ, ಮನುಷ್ಯನ ಅನುಕೂಲಕ್ಕೋಸ್ಕರ. ಅದನ್ನ ದೇವರು ಹೇಳಿದಾರೆ ಅಂತ ಹೇಳೋದು ಬೇರೆ. ನಾವು ಮೇಲಿಂದ ಬಂದಿದೆ, ಹಿಂದೆಯಿಂದ ಬಂದಿದೆ ಅಂತ. ಆದ್ರಿಂದ ಈ ಧರ್ಮದ ನಶೆ ಏನ್ ಕೊಡ್ತಾ ಇದಾರಲ್ಲ ರಾಜಕಾರಣಿಗಳು ಮತ್ತೆ ಕೆಲವು ಧರ್ಮಗುರುಗಳು, ಇದು ನಿಲ್ಬೇಕು. ಅದು ನಾವು ನಿಲ್ಲಿಸ್ಬೇಕು ಅಂದ್ರೆ ನಾವು ಜಾಗೃತರಾಗಬೇಕು, ನಾವು ಪ್ರಬುದ್ಧರಾಗಬೇಕು. ಎಲ್ಲಿ ತನಕ ನಾವು ಪ್ರಶ್ನೆ ಮಾಡೋದಿಲ್ಲ ಅಥವಾ ನಾವು ಜಾಗೃತರಾಗೋದಿಲ್ಲ ಅಲ್ಲಿ ತನಕ ಇಂಥವ್ರದ್ದೇ ಇನ್ನು ದಂಧೆ ನಡೀತದೆ.